ಜಾತ್ರೆ ಅಂದರೆ ಅಲ್ಲಿಗೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುತ್ತಾರೆ. ಬರುವ ಭಕ್ತಾದಿಗಳು ತಮಗೆ ಅರಿತೋ ಅರಿಯದೆಯೋ ಪ್ಲಾಸ್ಟಿಕ್ಗಳನ್ನು ತೆಗೆದುಕೊಂಡು ಬಂದು ಬೇಕಾದ ಜಾಗದಲ್ಲಿ ಎಸೆದು ಹೋಗ್ತಾರೆ. ಆದರೆ ಅದನ್ನು ಸ್ವಚ್ಛ ಮಾಡುವುದಕ್ಕೆ ಯಾರೂ ಮುಂದಾಗುವುದಿಲ್ಲ. ಆದರೆ ಮೈಸೂರಿನ ಈ ಭಾಗದಲ್ಲಿ ನಡೆದ ಜಾತ್ರೆಯ ನಂತರ ಸ್ವಚ್ಛ ಮಾಡುವ ಕಾರ್ಯವನ್ನು ಸಮಿತಿಯೊಂದು ಮಾಡಿದೆ. ಹೌದು, ಕಳೆದ ಕೆಲ ದಿನಗಳ ಹಿಂದೆ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣ ತಾಲೂಕಿನ ಬೆಟ್ಟದಪುರದಲ್ಲಿರುವ ಸಿಡಿಲು ಮಲ್ಲಿಕಾರ್ಜುನ ಸ್ವಾಮಿ ಜಾತ್ರೆಯು ಬಹಳ ವಿಜೃಂಭಣೆಯಿಂದ ನಡೆಯಿತು. ಜಾತ್ರೆಗೆ ಸಾವಿರಾರು ಭಕ್ತರು ಆಗಮಿಸಿದ್ರು. ಬರುವ ಭಕ್ತರು ಎಲ್ಲೆಂದರಲ್ಲಿ ಕಸವನ್ನ ಹಾಕಿ ಹೋಗಿದ್ರು. ಈ ಕಸವನ್ನ ಯಾರು ಕೂಡ ಸ್ವಚ್ಛ ಮಾಡುವುದಕ್ಕೆ ಮುಂದಾಗಿರಲಿಲ್ಲ. ಆದರೆ ಪಿರಿಯಾಪಟ್ಟಣ ಅಂಜನಾದ್ರಿ ಯೋಗ ಸಮಿತಿಯ ಸದಸ್ಯರು ಬೆಟ್ಟವನ್ನ ಸ್ವಚ್ಛ ಮಾಡಿದ್ರು. ಮುಂಜಾನೆಯೇ ಬೆಟ್ಟದ ಮೇಲೆ ತೆರಳಿದ ಸಮಿತಿಯ ಸದಸ್ಯರು ಮೊದಲು ಸಿಡಿಲು ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಉದಯಿಸುತ್ತಿದ್ದ ಸೂರ್ಯನಿಗೆ ಸಾಲಿನಲ್ಲಿ ನಿಂತು ಮಂತ್ರಗಳ ಜೊತೆ ಸೂರ್ಯ ನಮಸ್ಕಾರವನ್ನ ನೆರವೇರಿಸಿದ್ರು. ನಂತರ ಬೆಟ್ಟದ ಮೇಲೆ ಎಸೆಯಲಾಗಿದ್ದ ಕಸ ಕಡ್ಡಿಗಳು, ಪ್ಲಾಸ್ಟಿಕ್ ಬಾಟಲ್ಗಳು, ಪ್ಲಾಸ್ಟಿಕ್ ಕವರ್ಗಳ ಮತ್ತು ದೇವಸ್ಥಾನವನ್ನ ಸ್ವಚ್ಛಗೊಳಿಸಿದ್ರು. ಈ ಒಂದು ಸಮಿತಿ ಸ್ವಚ್ಛತಾ ಕಾರ್ಯಕ್ಕೆ ಸಮಿತಿಯಲ್ಲದೆ ಬೆಟ್ಟಕ್ಕೆ ಚಾರಣಕ್ಕೆ ಬಂದಿದ್ದ ಪ್ರವಾಸಿಗರು ಸಮಿತಿಯ ಸದಸ್ಯರು ನಡೆಸುತ್ತಿದ್ದ ಸ್ವಚ್ಛತಾ ಕಾರ್ಯಕ್ಕೆ ಕೈಜೋಡಿಸಿದ್ರು. ಕಸ ಹಾಗೂ ಪ್ಲಾಸ್ಟಿಕ್ಗಳನ್ನು ಎತ್ತಿ ಬೆಟ್ಟದ ಸ್ವಚ್ಛತೆಯಲ್ಲಿ ಪಾಲ್ಗೊಂಡ್ರು. ದೇವಸ್ಥಾನದ ಆವರಣವನ್ನ ಸ್ವಚ್ಛಗೊಳಿಸಬೇಕಾದ ಅಧಿಕಾರಿಗಳೇ ಸುಮ್ಮನೆ ಇರುವಾಗ ತಮ್ಮ ತಾಲೂಕಿನ ದೇವಸ್ಥಾನ ಸ್ವಚ್ಛವಾಗಿರಬೇಕು ಎಂದು ಬೆಟ್ಟವನ್ನ ಸ್ವಚ್ಛತೆ ಮಾಡುತ್ತಿರುವ ಪಿರಿಯಾಪಟ್ಟಣ ಅಂಜನಾದ್ರಿ ಯೋಗ ಸಮಿತಿಯ ಕಾರ್ಯ ನಿಜಕ್ಕೂ ಶ್ಲಾಘನೀಯವಾಗಿದೆ.